ಸರ್ ಮಾಫಿ ಸಾಕ್ಷಿ ಆದರೆ ದರ್ಶನ್ಗೆ ಸಂಕಷ್ಟ ಆಗುತ್ತಾ? ಸಂಕಷ್ಟ ಏನು ಸರ್, ಇಟ್ ಗೋಸ್ ಫಾರ್ ಕನ್ವಿಕ್ಷನ್ನು. ಯಾಕಂದರೆ ಹೇಳಿದೆ ಈಸ್ ಎ ಪ್ರೈಮ್ ವಿಟ್ನೆಸ್ ಆಗ್ತಾನೆ ಈಗ. ದೋ ಅಪಾರ್ಟ್ ಫ್ರಮ್ ದಟ್ ಈಗ ಸೆಷನ್ಸ್ ಕೋರ್ಟಲ್ಲಿ ಈಗ ಬೇರೆಯವರು ವಿಟ್ನೆಸಸ್ ಹೇಳಿದ್ರೂ ಯಾವಾಗ ಮಾಫಿ ವಿಟ್ನೆಸಸ್ ಬಂದುಬಿಟ್ಟಿದೆ ಡೀಟೇಲ್ ಆಗಿ ಹೇಳಿಬಿಟ್ಟ ಅಂತ ಹೇಳಿದ್ರೆ ಇಟ್ಸ್ ಎ ಕನ್ಫೆಷನ್ ಸ್ಟೇಟ್ಮೆಂಟ್ ಗಿವನ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್. ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿದ್ದಾನೆ, ಪೊಲೀಸ್ ಮುಂದೆ ಕೊಟ್ಟಿದ್ದಾನೆ, ಈಗ ಜಡ್ಜ್ ಮುಂದೆನೂ ಕೊಟ್ಟಿರ್ತಾನೆ. ಈಗ ಅಂಥ ಒಂದು ಸ್ಟೇಟ್ಮೆಂಟಲ್ಲಿ ಏನಾಗುತ್ತೆ, ಯಾವಾಗ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಅದು ಬಿಕಮ್ಸ್ ಎ ಮಾಫಿ ವಿಟ್ನೆಸ್. ಮಾಫಿ ವಿಟ್ನೆಸ್ ಅಂತ ಹೇಳಿದ್ರೆ ಇದು ಮೊದಲಿನ ಕಾಲದಲ್ಲಿ ರಾಜರ ಕಾಲದಿಂದ ಬಂದಿದ್ದು. ಇದರಲ್ಲಿ ಅವರಿಗೆ ರಿಲೀಸ್ ಮಾಡ್ಬೋದು, ಇಮ್ಮಿಡಿಯೇಟಾಗಿ ಮೊದಲೇ ರಿಲೀಸ್ ಮಾಡಬೇಕಾಗಿತ್ತು. ಈಗ 7-8 ತಿಂಗಳಾಗಿದೆ, ಇನ್ನು ಈಗಲೇ ಈ ಒಳಗಡೆ ಇಟ್ಟರೆ ಸರ್. ಇನ್ನೂ ಒಂದು ಏನಾಗಿದೆ ಅಂತ ಹೇಳಿದ್ರೆ ಈ ಮಾಫಿ ವಿಟ್ನೆಸ್ನ ನಾವು ಮೇಯ್ನ್ ಅಕ್ಯೂಸ್ಡ್ ಇದ್ದಾರೆ ಯಾರು, ದರ್ಶನ್ ರೂಮಲ್ಲೇ ಇಟ್ಟಿರೋದು ಅಂತ ಹೇಳಿದ್ರೆ ಅದು ಅಬ್ಜೆಕ್ಷನ್ ಆಗುತ್ತೆ. ಬಿಕಾಸ್ ಹಿ ಮೇ ಇನ್ಫ್ಲೂಯೆನ್ಸ್, ಅವನು ಹಿ ಮೇ ಬಿಕಮ್ ಈಗ ಮಾಫಿ ವಿಟ್ನೆಸ್ ಅದು ಒಳಗಡೆ ಜೊತೆಯಲ್ಲಿದ್ದು ಆಯ್ತಪ್ಪ ಮಾವ ನಾನು ಹೇಳ್ಬಿಡ್ತೀನಿ ನಾನು ರಿಲೀಸ್ ಆಗಿ ಹೋಗ್ತೀನಿ, ಆ ರಿಲೀಸ್ ಆಗಿ ಹೋಗೋದ್ಮೇಲೆ ನಾನು ಅವ್ರ ವಿಟ್ನೆಸಸ್ ಇದ್ದಾರಲ್ಲ ಅವ್ರಿಗೆಲ್ಲ ಹೇಳ್ತೀನಿ ಅಂತ. ಆದರೆ ಏನಾಯಿತು ಅಂತ ಹೇಳಿದ್ರೆ ಈ ಮಾಫಿ ವಿಟ್ನೆಸ್ಸು ಅದೆಲ್ಲ ಪ್ರಾಮಿಸ್ ಅದೇನೋ ಗೊತ್ತಾಯಿತು ಅಂತ ಹೇಳಿದ್ರೆ ಮತ್ತೆ ಮಾಫಿ ವಿಟ್ನೆಸ್ಸು ಕ್ಯಾನ್ಸಲ್ ಮಾಡಿದ್ದೆ ಜಡ್ಜು. ಮತ್ತೆ ಒಳಗಡೆ ಹೋಗಪ್ಪ ಈ ರೂಮ್ಗೆ, ಅಲ್ಲೇ ದರ್ಶನ್ ರೂಮ್ಗೆ ಹೋಗು ಅಂತ ಹೇಳ್ತಾರೆ. ಅದಾಗಬೇಕು. ನೆಕ್ಸ್ಟ್ ಸರ್, ಮಾಫಿ ಸಾಕ್ಷಿ ಪ್ರಕರಣದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ? ಫೈನ್ ಅಮೌಂಟ್ ಎಲ್ಲಿ ಸರ್, ಅವನು ಹಿ ಬಿಕಮ್ಸ್ ಒನ್ ಆಫ್ ದಿ ಅಕ್ಯೂಸ್ ಆಗಿಬಿಡ್ತಾನೆ ದರ್ಶನ್ ಜೊತೆಯಲ್ಲಿ. ಅವನಿಗೆ ಫೈನು ಆಗುತ್ತೆ ಪ್ಲಸ್ ಕನ್ವಿಕ್ಷನ್, ಅವ್ನು ಒಳಗಡೆನೂ ಹೋಗಬೇಕಾಗತ್ತೆ. ಒಳಗಡೆ ಅಂತ ಹೇಳಿದ್ರೆ ದಿ ಕನ್ವಿಕ್ಷನ್ ಗೋಸ್ ಅಪ್ ಟು ದಿ ಯಾಕಂದರೆ ತೆಹಲ್ಕಾ ಕೇಸಲ್ಲಿ 10 years ಕೊಟ್ಟಿದ್ದಾರೆ. ಈ ಕೇಸಲ್ಲಿ ಇಟ್ ಇಸ್ ನಾಟ್ ದಿಸ್ ಥಿಂಗ್ ಕ್ವಶನ್ ಆಫ್ ದಿಸ್ ಥಿಂಗ್ ದಿಸ್ ಇಸ್ ನಾಟ್ ಎ ರೇಪ್ ಕೇಸ್, ದಿಸ್ ಇಸ್ ಎ ಮರ್ಡರ್ ಕೇಸ್, ಮರ್ಡರ್ ಆ್ಯಂಡ್ ಕಿಡ್ನ್ಯಾಪಿಂಗ್. ಅದರಿಂದ ಇವನಿಗೆ ಮೋಸ್ಟ್ಲಿ ಒಂದು 10 to 12 years ಆಗ್ಬೋದು. ಮತ್ತು ಅದರ ಜೊತೆಯಲ್ಲಿ ಫೈನ್ ಹಾಕ್ತಾರೆ. ಇಟ್ ಇಸ್ ಲೆಫ್ಟ್ ಟು ದಿ ಕೋರ್ಟ್ ಫಾರ್ ಲೆವಿಂಗ್ ಎ ಫೈನ್ ಆನ್ ದಿ ಅಕ್ಯೂಸ್ ಪರ್ಸನ್. ಮೂವರ ತಪ್ಪೊಪ್ಪಿಗೆಯಿಂದ ಶಿಕ್ಷೆ ಕಾಯಂ ಆಗುತ್ತಾ? ಹಾಂ, ಶಿಕ್ಷೆ ಖಾಯಂ ಆಗಿಬಿಡುತ್ತೆ. ಯಾವಾಗ ಇವನು ಮಾಫಿ ವಿಟ್ನೆಸ್ ಬಂದ್ಬಿಟ್ಟಿದ್ದೆ, ಅವನು ಸೆಷನ್ಸ್ ಕೋರ್ಟಲ್ಲಿ ಅವನು ಕರೆಕ್ಟಾಗಿ ಹೇಳಿಬಿಟ್ರೆ ಅದು ದರ್ಶನ್ಗೆ ಇಟ್ ಗೋಸ್ ಅಗೇನ್ಸ್ಟ್ ದಿಸ್ ಥಿಂಗ್ ಆ್ಯಂಡ್ ದರ್ಶನ್ ವಿಲ್ ಬಿ ದಿಸ್ ಥಿಂಗ್. ಅವನಿಗೇನು ಅದು ಸೆಂಟೆನ್ಸ್ 20 years ಆಗ್ಬೋದು, ಲೈಫ್ ಇಂಪ್ರಿಸನ್ಮೆಂಟ್ ಆಗ್ಬೋದು, ಎಷ್ಟನ ಆಗ್ಬೋದು. ಇಟ್ ಈಸ್ ಲೆಫ್ಟ್ ಟು ದಿಸ್ ಕೋರ್ಟ್. ಬಿಕಾಸ್ ಈಗ ಸೆಷನ್ಸ್ ಕೋರ್ಟ್ ಇದೆ, ಮತ್ತು ಹೈಕೋರ್ಟ್ಗೆ ಹೋಗ್ತಾನೆ, ಸುಪ್ರೀಂ ಕೋರ್ಟ್ಗೂ ಹೋಗ್ತಾನೆ, ಇಲ್ಲ ಎಲ್ಲ ನೋಡಬೇಕೀಗ ಮುಂದಕ್ಕೆ. ಮಾಫಿ ಸಾಕ್ಷಿ ಪ್ರಕರಣದ ಮೇಲೆ ಪರಿಣಾಮ ಬೀರುತ್ತೆ. ಪರಿಣಾಮ ಇರುತ್ತೆ, ಕನ್ವಿಕ್ಷನ್ ರೇಟ್ ಜಾಸ್ತಿ ಆಗಿರುತ್ತೆ. ಅಲ್ಲಿ 1 ವರ್ಷ ಕೊಡೋ ಬದಲು ಇವನು ಇನ್ನೇನು ಒಂದು 2-3 ವರ್ಷ ಜಾಸ್ತಿ ಕೊಡ್ತಾರೆ ಜಡ್ಜು.